ನನ್ನ ಹೆಸರು ಸಿದ್ದು ಶಂಕರಪ್ಪ ಚೌಧರಿ ಅಂತೇಳಿ, ಲೋಕಾಪುರ ಪ್ರಗತಿಪರ ರೈತರು, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಗ್ರಾಮದ ಪ್ರಗತಿಪರ ರೈತರು. ನಾವು ಈ ಉದ್ದನೆಯ ಅಖಂಡ ಕಬ್ಬು ಕಟಾವು ಸಂಶೋಧನೆ ಮಾಡುವುದಕ್ಕೆ ಪಡಬೇಕಾದ ಕಷ್ಟಗಳು ಒಂದೆರಡು ಅಲ್ಲ ಸರ್. ಈ ಯಂತ್ರಕ್ಕೆ ಮೊದಲನೇದಾಗಿ ದುಡ್ಡನ್ನು ಅರೇಂಜ್ ಮಾಡ್ಕೋಬೇಕಾದ್ರೆ ನಾವು ಭಾಳ ಕಷ್ಟಪಟ್ಟಿದ್ದೇನೆ ಸರ್. ನಾವು ಸಾಮಾನ್ಯ ರೈತರ ಮಗ, ನಾವು ಕಬ್ಬು ಬೆಳಿತೀವಿ. ಒಂದು ವರ್ಷಕ್ಕೆ ಏನು ಒಂದು 500-600 ಟನ್ ಕಬ್ಬು ಆಕತಿ. ಒಂದು 1500 ರೂಪಾಯಿ ಉಳ್ಳಾಗಡ್ಡಿ ಬೆಳಿತೀವಿ. ಎಲ್ಲ ಉತ್ಪನ್ನ ಬಂದದ್ದಂಥ ರೊಕ್ಕ ಮುಂದೆ ಮೊದಲು ತಾಯಿ ತಂದೆ ದುಡ್ದಿಟ್ಟಂಥ ಅಲ್ಪ ಸ್ವಲ್ಪ ಹಣ ಇದು ಎಲ್ಲ ಹಾಕಿ ಮಷಿನ್ ತಯಾರು ಮಾಡಿ ಅರ್ಧಕ್ಕ ನಿಂದಿರ್ಸ್ಬೇಕಾತ್ರಿ. ಇದೆಲ್ಲ ದುಡ್ಡು ಹಾಕಿದ್ರು ಮಷಿನ್ ಪೂರ್ತಿ ರೆಡಿ ಆಗಲಿಲ್ಲ ಅಂದ್ರೆ ಈಗ ಅರ್ಧಮುರ್ಧ ಕೆಲಸ ಮಾಡಾಕತ್ತಿತ್ತು. ಪೂರ್ತಿ ಕೆಲಸನೂ ಮಾಡಿಲ್ಲ ಅನ್ನಂಗಿಲ್ಲ, ಮತ್ತು ಪೂರ್ತಿ ಕೆಲಸನೂ ಮಾಡೈತೆ ಅನ್ನೋಂಗಿಲ್ಲ. ಆ ಹಂತಕ್ಕೆ ಈ ಮಷಿನ್ ಬಂದು ನಿಂತ್ರಿ. ಮತ್ತು ಇತ್ತಾಗ ಬಂಡವಾಳ ಹಾಕ್ಬೇಕಂದ್ರೆ ಬಂಡವಾಳನೂ ಹೆಚ್ಚಿಗೆ ಬಂಡವಾಳ ಇಲ್ಲ ನನ್ನ ಹತ್ರ. ಮತ್ತು ಇಷ್ಟೆಲ್ಲ ಮನ್ಯಾಗ ಇದ್ದದ್ದು ಉತ್ಪನ್ನ ಬಂದಿದ್ದು ಮನ್ಯಾಗಿದ್ದು ದುಡ್ಡು ಹಾಕಿ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಮ್ಮ ಕಬ್ಬು ಬೆಳೆದ ಕಬ್ಬು ಫ್ಯಾಕ್ಟ್ರಿಗೆ ಕಳಿಸ್ಬೇಕಂತೇಳಿ ಒಂದು ಕಾರಣ ಇಟ್ಕೊಂಡು ಮಾಡಿದ್ದೀವಿ. ಯಾಕಂದ್ರೆ ಈಗ ಬರ್ಬರ್ತ ಕಾರ್ಮಿಕರು, ಕಬ್ಬು ಕಟಾವು ಮಾಡೋ ಕಾರ್ಮಿಕರು ನಮ್ಮ ಟೈಮ್ ಸಿಗ್ಲಾರಕ್ಕೆ ನಾವು ಒಂದು ವರ್ಷ ಪೂರ್ತಿ ನಮ್ಗೆ ಹುಟ್ಟಿದ ಕೂಸಿನಕ್ಕಿಂತ ಹೆಚ್ಚು ಜೋಪಾನ ಮಾಡಿ ಬೆಳೆಸಿರ್ತೀವಿ. ಈ ಕಾರ್ಮಿಕರಿಂದ ನಾಳೆ ಬರ್ತಾರೆ ಅಂತೇಳಿ ಅದಕ್ಕೆ 2-3 ತಿಂಗಳ ಗಂಟ್ಲೆ ನೀರು ಹಾಸೋದಿಲ್ಲ. ಯಾಕಂದ್ರೆ ಹಸಿ ಐತೆ ಅಂತ ಬಿಟ್ಟು ಹೋಗ್ಕಾರಂತ ಅನ್ನೋ ಅಂಜಿಕೆಗೆ ಲೋಡ್ ಕಬ್ಬು ಕಳಿಸುವಾಗ ಅಲ್ಲಿ ಗಾಡಿ ಸಿಕ್ಕೋತಾವ ಹೊಲ್ದಾಗ ಅಂತ ಅನ್ನೋ ಅಂಜಿಕೆಗೆ ನೀವು 2-3 ತಿಂಗಳ ಗಂಟ್ಲೆ ನೀರು ಹಾಸ್ಲಾರ ಅದನ್ನು ಬಂದು ಪೀಕೆಲ್ಲ ಒಣಗಿಸಿ ಕಳಿಸೋ ಪರಿಸ್ಥಿತಿ ನಮ್ಮ ಕರ್ನಾಟಕ ಭಾಗದಾಗ ಐತಿ. ಅಂಥವೆಲ್ಲ ಹಂಗೆಲ್ಲ ಲಾಸ್ ಆಗೋದು ಬೇಡ, ಇದಕ್ಕೊಂದು ಏನರ ಪರಿಹಾರ ಕಂಡುಕೋಬೇಕಂತೇಳಿ ಸ್ವಂತ ತಲೆ ಓಡಿಸಿ ಒಂದಿಷ್ಟು ಬಂಡವಾಳ ಹಾಕಿ ಒಂದು ಮಷಿನ್ ರೆಡಿ ಮಾಡಿದಾಗ ಅಲ್ಪ ಸ್ವಲ್ಪ ಕೆಲಸ ಮಾಡುವಾಗ ಅದೆಲ್ಲ ಈಗ ನಾವು ರೈತರಿಗೆ ತೋರಿಸಿದ್ವಿ. ಇಷ್ಟು ದುಡ್ಡು ಹಾಕಿ ಇಷ್ಟು ಕೆಲಸ ಮಾಡಾಕತ್ತೈತಿ ಮಷಿನ, ಇದಕ್ಕೆ ಇನ್ನೊಂದಿಷ್ಟು ದುಡ್ಡು ಕಡಿಮೆ ಬಿದ್ದಾವು, ನೆಕ್ಸ್ಟ್ ಹಾಕಿರಿ ಹಿಂಗೆ ಕೆಲಸ ತಯಾರಾಕತ್ತಂತ ಒಂದು ನಾವು ಸಮಕ್ಷಮ ಕೂತು ಡಿಸ್ಕಸ್ ಮಾಡಿದಾಗ ನಮ್ಗೆ ಹಲವಾರು ರೈತರ ಬಂದು ಕೈ ಜೋಡಿಸಿದ್ರು. ಇದಕ್ಕೆ ಹಲವಾರು ರೈತರು ಕೈ ಜೋಡಿಸಿದಾಗ ಈ ಮಷಿನ್ ಹಂತಕ್ಕೆ ಬಂತು. ಈ ಹಂತಕ್ಕೆ ಬಂದು ಈಗ 100% ವರ್ಕ್ ಮಾಡಾಕತ್ತೈತಿ. ಡೈಲಿ ಒಂದು 40-60 ಟನ್ ಕಟಾವು ಮಾಡಾಕತ್ತೀವಿ ನಾವು ಈಗ ಸ್ಟಾರ್ಟಿಂಗ್ದಾಗ. ಅಗದಿ ಉದ್ದ ಕಬ್ಬ ಕಡಿತೈತಿ, ಕ್ಲೀನ್ ಮಾಡ್ತೈತಿ, ಅದ ಲೋಡ್ ಮಾಡಿ ಸಕ್ಕರೆ ಕಾರ್ಖಾನೆ ಕಳ್ಸಾಕತ್ತೈತಿ. ಆಲ್ರೆಡಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಲಿ, ಕೇನ್ ಡಿಪಾರ್ಟ್ಮೆಂಟ್ ಸಾಹೇಬರು ಎಲ್ಲರೂ ಲೈಕ್ ಮಾಡ್ಯಾರ. ಮತ್ತು ಈಗ ನಮ್ಗೆ ನಮ್ಮ ಫಸ್ಟ್ ಟೈಮ್ ನಮ್ಗೆ ಕೈ ಜೋಡಿಸೋಂಥ ರೈತರು ನಮ್ಗೆ ಕೂಡ ಅದಾರ. ಈ ಯಂತ್ರದ ಬಗ್ಗೆ ಆಗಲಿ, ಈಗ ನಮ್ಮ ಬಗ್ಗೆ ಆಗಲಿ, ನಮ್ಮ ಪರಿಸ್ಥಿತಿ ಅವ್ರಿಗೂ ಗೊತ್ತೈತಿ. ನಾವು ಇದಕ್ಕೆ ಎಷ್ಟು ಅಡ್ಡಾಡೀವಿ. ಈ ಮಷಿನ್ ತಯಾರು ಮಾಡೋಕ್ಕೆ ಕೈಯಾಗ ಸಾಮಾನು ಹಿಡ್ಕೊಂಡು ಕ್ವಿಂಟಲ್ ಗಂಟ್ಲೆ ಕೆಬ್ಬನ ಹೊತ್ಕೊಂಡು ಹುಬ್ಳಿ, ಬೆಳಗಾವ, ಕೊಲ್ಲಾಪುರ, ಬೆಂಗಳೂರು ಎಲ್ಲ ಕಡೆ ಅಡ್ಡಾಡೀವಿ. ಇಂಥ ಸಾಮಾನು ಬೇಕು, ಇದಕ್ಕೆ ಹಿಂಗೆ ಆರ್ಟಿಷನ್ ಮಾಡ್ಬೇಕು ಅಂತೇಳಿ ಭಾಳ ಅಡ್ಡಾಡೀವಿ. ನಾವು ಮನ್ಯಾಗ ಒಂದೊಂದು ವಾರದ ಶಾಂತಿ ಇಲ್ಲಂದ್ರೂ ನಮ್ಮ ಮನ್ಯಾಗ ತಡ್ಕೊಂಡಾರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ರಗಡ್ ಸಿಟ್ಟು ಬಂದಾಗ ಬೈತಾರೆ, ಎಲ್ಲ ಅಳಗಾಲ್ ಬಡ್ರಿ ಅಂತಾರೆ. ಎಲ್ಲ ಹೆಂಗೆ ಯಾವಾಗೂ ಜೀವನ ಮಾಡಿದ್ದಿಲ್ಲ ನಾವು, ಯಾವಾಗೂ ನಮ್ಗೆ ಸಾಲಗಾರ ಮನೆ ಮಠ ಬಂದಿದ್ದಿಲ್ಲ ಅಂತಾರೆ. ಅಳ್ತಾರ ಮುಂದೆ ಕುತ್ಕೊಂಡು ಹತ್ತದ್ದು ನಮ್ಗೆ ಉದಾಹರಣೆ ಅದಾವೆ ಮನ್ಯಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಈಗ ಒಂದು ಹಂತಕ್ಕೆ ಬಂದಂತ ಈಗ ಒಂದು ಸ್ವಲ್ಪ ಖುಷಿ ಆಗ್ಯಾರ. ಈಗ ನಮಗೂ ಕೈ ಜೋಡಿಸಿದ ರೈತರಿಗೂ ನಾವು ಕರೆ ಆಗ್ಬೇಕಾಗೈತಿ. ಇದನ್ನೆಲ್ಲ ಇಂಥದ್ದು ಇನ್ನೂ ಅವ್ರಿಗೆ ಮಷಿನ್ ರೆಡಿ ಮಾಡಿ ಕೊಟ್ಟ ಮುಂದೆ ಅವ್ರಿಗೆ 2-3 ವರ್ಷ ಆಯ್ತು ನಮ್ಮ ಕೈ ಜೋಡಿಸಿ ಅವರಿಗೂ ನಾವು ದುಡ್ಡು ಕೊಟ್ಟು ಅವ್ರಿಗೂ ಒಂದು ವಿಶ್ವಾಸ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮ್ಯಾಗ ಐತಿ. ಈಗ ಈ ಯಂತ್ರದ ಬಗ್ಗೆ ಈಗ ನಮ್ಗೆ ಕೈ ಜೋಡಿಸಿದಂಥ ಕಂಡಕ್ಟರ್ ಸಾಹೇಬರು ನಮ್ಗೆ ಕೂಡ ಅದಾರ. ಅವ್ರನ್ನೂ ಒಂದು ಮಾತು ನೀವು ಕೇಳ್ರಿ ಯಂತ್ರದ ಬಗ್ಗೆ. ನಮಸ್ಕಾರ ಸರ್, ನೀವು ಅಷ್ಟು ಹೇಳ್ಕೊರಿ ಸರ್. ನಮಸ್ಕಾರ ಸರ್. ನಾವು ಹೆಸರು ರಾಜು ಹಳ್ಳೂರ್ ಅಂತ, ನಮ್ಮದು ಪ್ರಾಪರ್ ಗೋಕಾಕ್. ಅವ್ರಿಗೆ ನಮ್ಗೆ ಸ್ನೇಹ ಬೆಳೆದಂದ್ರೆ ನಾವು ಡ್ಯೂಟಿ ಮಾಡ್ತ ಮುಂದೆ ಅವರು ನಮ್ಮ ಬಸ್ಸಲ್ಲೇ ಟ್ರಾವೆಲಿಂಗ್ ಮಾಡ್ತಾಯಿದ್ರು. ಕೋಲ್ಹಾಪುರ್ಗೆ ಅಂತ ಪದೇ ನಮ್ಮ ಬಸ್ಸಿನಾಗ ಬರ್ತಿದ್ರು. ಆದ ಕಾರಣ ಅವರಿಗೆ ನಮ್ಗೆ ಸ್ವಲ್ಪ ದೋಸ್ತಿ ಆಯಿತು. ಬಟ್ ನಾವು ಕಂಡಕ್ಟರ್ ಜೊತೆಗೆ ನಾವು ಸ್ವಲ್ಪ ಒಕ್ಕಲ್ತನ, ನಾವು ಅಗ್ರಿಕಲ್ಚರ್ ಮಾಡ್ತೀವಿ. ಇದೇ ಇವರು ಈ ಮಷಿನ್ ಅನ್ವೇಷಣೆ ಮಾಡ್ತೀವಿ, ಸ್ವಲ್ಪ ಇದನ್ನು ಮಾಡತ್ತೀವಿ ತಂದಾಗ ನಾವು 1-2 ಸಲ ಇವ್ರವರೆಗೂ ಬಂದು ಇದ್ರ ಬಗ್ಗೆ ನೋಡಿದ್ವಿ. ಸ್ವಲ್ಪ ಕೆಲಸ ಮಾಡ್ತಿತ್ತು, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಈಗಿರಿಂದ ಹೇಳಿದಾಗ ಸಾಮಾನು ತರಕ್ಕೆ ದುಡ್ಡು ಇಲ್ಲ ಸರ್, ನೀವು ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತಂದಾಗ ನಾವು ಸ್ವಲ್ಪ ಹಣ ಮಾಡಿ ನೀರು ಕೆರಿಂದ ಇವರಿಗೆ ಸಹಾಯ ಮಾಡೀವಿ. ಸಹಾಯ ಮಾಡೋಣಕ್ಕಿಂತ ಅವ್ರಿಗೆ ಅತಿ ಒಳ್ಳೆಯ ಪರಿಶ್ರಮ ಪಡುವಂಥ ವ್ಯಕ್ತಿ ಇದ್ದ ಕಾರಣ ನಾವು ಅವ್ರಿಗೆ ಹಣವನ್ನು ನೀಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ, ಇನ್ನೂ ಇವ್ರಿಗೂ ಕರ್ನಾಟಕದಾಗ ಒಂದು ಒಳ್ಳೆಯ ಹೆಸರು ಬರಲಿ,
ಮತ್ತು ಸರ್ಕಾರದಿಂದ ಇವ್ರಿಗೂ ಸ್ವಲ್ಪ ಅನುದಾನ ಸಿಗಲಿ, ಎಲ್ಲ ರೈತರಿಗೆ ಕಡಿಮೆ ಬಜೆಟ್ನ್ಯಾಗ ಚಿಕ್ಕ ಮಷೀನ್ ಸಿಗಲಿ ಅಂತ ನಾವು ಇವರಿಗೆ ಸ್ವಲ್ಪ ಸಹಾಯ ಮಾಡೀವಿ. ಸಹಾಯನಿಗೆ ಗೆಳೆಯನೂ ಹೌದು, ಫಸ್ಟ್ ಅಂತಮ್ಮನೂ ಹೌದು. ಈಗ ಇನ್ನೂರಿಗೆ ಎಲ್ಲ ಮಷೀನ್ ಸರಿಯಾಗಿ ನಡೆದಿದೆ. ಪ್ರತಿ ದಿವಸಕ್ಕೆ 50ರಿಂದ 60 ಟನ್ ಕಬ್ಬು ಕಡಿತದೆ. ಒಳ್ಳೆಯದು. ಅಗದಿ ಚಿಕ್ಕ ಮಷೀನ ಚಿಕ್ಕ ರೈತರಿಗೆ ಅನುಕೂಲ ಆಗುತ್ತೆ. ದೊಡ್ಡ ಮಷೀನ್ 1.5 ಕೋಟಿ ಕೊಟ್ಟು ತೊಗೊಂಥ ರೈತರಿಗೆ ಇಲ್ಲಿ ನಮ್ಮ ಭಾಗದಲ್ಲಿ ಅತಿ ಕಡಿಮೆ. ಇದು ಚಿಕ್ಕ ಮಷೀನ್ ಇದ್ದರೆ ಎಲ್ಲ ಅನುಕೂಲ, ರೈತರಿಗೆ ಅನುಕೂಲ ಆಗುತ್ತೆ. ಒಂದೇದು ಒದ್ದ ಕಬ್ಬು ಕಡಿಯೋದ್ರಿಂದ ರೈತರಿಗೂ ಅತಿ ಲಾಭ, ಫ್ಯಾಕ್ಟರಿಗೂ ಲಾಭ, ರೈತರಿಗೆ ರವದಿ ಉಳಿತಿದೆ, ಅದರಿಂದ ಇನ್ನೂ ಲಾಭ. ಕಸ ಆಗೋಲ್ಲ, ನೀರಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ, ಕಬ್ಬಿಗೆ ಅದು ಮತ್ತು ಗೊಬ್ಬರ ಆಗುತ್ತೆ. ಇಂಥ ಮಷೀನರಿ ಅನ್ವೇಷಣೆ ಮಾಡ್ಯಾರ. ಇದು ನಮಗೂ ಒಳ್ಳೆಯ ಹೆಮ್ಮೆಯ ವಿಷಯ. ಇವ್ರು ಇನ್ನೂ ಸ್ವಲ್ಪ ಮುಂದೆ ಬರಲಿ ಅಂತ ನಾವು ದೇವರಲ್ಲಿ ಆಶಿಸ್ತೀವಿ.